ನಮ್ಮ ಮನೆಯವ್ರದ್ದು ಪಾಲಿಸಿ ಹೊಡೆದಿತ್ತು ರೀ. ಡಾಕ್ಟ್ರು ಅಂತ ಅಂದು ಕರ್ಕೊಂಬಂದು ಹೆಬ್ಬಡು ಸಹಿ ಮಾಡಿಸ್ಕೊಂಡೀಗ. ಹಿಂಗಾಗಿ ನಮ್ಗೆ ಏನು 1 ರೂಪಾಯಿನೂ ಕೊಟ್ಟಿಲ್ಲ ರೀ. ಇತ್ತು ಆಸ್ತಿ ಎಲ್ಲ ಕಳ್ಕೊಂಡು ರೊಕ್ಕ ಕೊಡ್ತೇವೆ ಅಂತೇಳಿ ನಮ್ಮ ಆಸ್ತಿ ತೊಗೊಂಡು ಮೋಸ ಮಾಡಿಬಿಟ್ಟಾರ್ರಿ. ಗಂಡ ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ನ, ಮಾವುಗಳು ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ರ. ಇದ್ದು ಮಕ್ಕಳಿಗಾರ ಸುಖಾರ ಸಿಗ್ಬೇಕು ಬೇಡ, ಆಸ್ತಿ ಹೋಗಿದ್ದಾರೆ ಎಲ್ಲಾರ ಅವಾಗ ಕೊಟ್ಟಿದ್ದವು ಆಸ್ತಿ ಹಿಡಿತಿದ್ವಿ. ಧಾರವಾಡದ ತಡಸಿನ ಕೊಪ್ಪದಲ್ಲಿ ರೈತರ ಮೇಲೆ ಗುಂಡು ಹಾರಿಸಿ ಹೆದರಿಕೆ ಹಾಕಿದ ಸುಂದರ್ ಪೌಲ್ ಅವರ ತಂದೆ ಫಿಲೋಮಿನಾ ಪೌಲ್ ಒಬ್ಬ ಮೋಸಗಾರ ಅಂತ ಅಜ್ಜಿಯೊಬ್ಬರು ಆರೋಪಿಸಿ ಕಣ್ಣೀರು ಹಾಕಿದ್ದಾರೆ. ಅದೇ ರೀತಿ ಎಷ್ಟು ಜನರಿಗೆ ಮೋಸವಾಗಿದೆಯೋ ಏನೋ. ಹೀಗೆ ಇವರಿಂದ ಮೋಸ ಆದಲ್ಲಿ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ಗೆ ಸಂಪರ್ಕಿಸಿ 6362552757. ಗಾಮನಗಟ್ಟಿ ಗ್ರಾಮದ ಈ ಮುಗ್ಧ ಅಜ್ಜಿಗೆ ಯಾವ ರೀತಿ ಮೋಸ ಆಗಿದೆ ಅಂತ ಅವರೇ ಹೇಳ್ತಾರೆ, ಕೇಳಿ. ನಮ್ಮ ಜೀವ ತೊಗೊಂತೀರಿ, ಏನು ಮಾಡ್ತೀರಿ? ನಮ್ಮ ಆಸ್ತಿನ ಹೋಗೈತಿ, ನಾವು ದುಡ್ಕೊಂಡು ತಿಂತೇವೆ. ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡ್ಕೊಂಡು ತಿಂದಾಗ ನಮ್ಗೆ ಇದ್ರಿ, ನಮ್ಗೆ ಮಕ್ಕಳು ಹಾರಕ್ಕೆ ಹೋಗಾರ, ನಾವು ಹಾರಕ್ಕೆ ಹೋಕ್ಕೇವಿ. ಇದ್ದ ಆಸ್ತಿ ಎಲ್ಲ ಕಳ್ಕೊಂಡು ರೊಕ್ಕ ಕೊಡ್ತೇವೆ ಅಂತೇಳಿ ನಮ್ಮ ಆಸ್ತಿ ತೊಗೊಂಡು ಮೋಸ ಮಾಡಿಬಿಟ್ಟಾರ್ರಿ. ಯಪ್ಪ ನಾವು ಈಗ ಏನು ಮಾಡ್ಬೇಕು? ಆಜು ಬಾಜು ಹೊಲ ಹೋಗಿ ಮಾಡ್ಕೊಂಡಾರ ಈಗೆಲ್ಲ. ನಮ್ದು ಏನೈತಿ? ಮಣ್ಣು ಮಾರಿ ಹೊಟ್ಟೆ ತುಂಬ್ಕೋದಾಗೈತೆ ನಮ್ದು. ಈಗ ನಮ್ಮ ಮನೆಯವ್ರದ್ದು ಪಾಲಿಸಿ ಹೊಡೆದಿತ್ತು ರೀ. ಡಾಕ್ಟ್ರು ಅಂತ ಅಂದು ಕರ್ಕೊಂಬಂದು ಹೆಬ್ಬಡು ಸಹಿ ಮಾಡಿಸ್ಕೊಂಡೀಗ. ಹಿಂಗಾಗಿ ನಮ್ಗೆ ಏನು 1 ರೂಪಾಯಿನೂ ಕೊಟ್ಟಿಲ್ಲ ರೀ. ಕೊಡ್ತೇವೆ ಅಂತಂದು ಮೋಸ ಮಾಡಿ ಅವ್ನು ಹೆಬ್ಬಡು ಸಹಿ ತೊಗೊಂಡು ಹೋಗ್ಯಾರ್ರಿ. ಒಂದು 2-3 ಸಲ ಹೋಗ್ಯಾನ್ರಿ. 2-3 ಸಲ ಹೋದ್ರೂ 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. ಬರೀ ಮಾತು ಹೇಳಿ ಕಳಿಸಿದ. ಮಾತು ಹೇಳ್ತೀರಿ ನೀವು, ಕೊಡಂಗಿಲ್ಲ ಅಂದ್ರೆ ಏನಮ್ಮ ಹೆಂಗೆ ಮಾತಾಡ್ತೀನಿ ನೀನು ಅಂದ್ರೆ, ಹಂಗೆ ಬಿಡ್ರಿ ನಮ್ಮವ್ವ ಅಂತೇಳಿ ಮಗ ಅಂದ್ರೆ. ನಮ್ಗೆ ಅಲ್ಲಿಂದ ಹಿಡಿದಿಲ್ಲ ಮಟ 1 ರೂಪಾಯಿ ಕೊಟ್ಟಿಲ್ಲ ಬಿಡು. ಮತ್ತು ಎಲ್ಲಿ ಕೊಟ್ರೆ ನಾವು ಹೇಳ್ತೇವೆ, ಕೊಟ್ಟೇ ಇಲ್ಲಲ್ಲ, ನಮ್ಮ ಮನೆ ನೋಡಿ ಬಂದ್ವಿ, ಎಲ್ಲ ಮಾಡಿದ್ವಿ. ಹ್ಞೂ ಅಜ್ಜಿ ಬರ್ತೇವೆ ಅಂದಾರ, ಒಂದು ಬರಲೇ ಇಲ್ಲರಿ ಅವ್ರು ನಮ್ಮ ಮನೆಗೆ. ಯಾರಿಗೆ ಪಾಲಿಸಿ ಹೊಡೆದಿತ್ತು ರೀ. ಪಾಲಿಸಿ ಹೊಡೆದ್ರೆ ಇನ್ನು ಉಳಿದಿಲ್ಲ ಸಾಯ್ತೇನ ಇನ್ನು ಅಂತಂದು ಬಡ ಬಂದು ಹೆಬ್ಬಡು ಸಹಿ ಮಾಡ್ಕೊಂಡು ಹೋಗ್ಬಿಟ್ರಿ. ಮನೆಗೆ ಬಂದು ಸಹಿ ಮಾಡಿಸ್ಕೊಂಡೋಗ್ಯಾರ್ರಿ. ಡಾಕ್ಟ್ರ್ ಕರ್ಕೊಂಬಂದಾನೆ ಅಂದು ಹೆಬ್ಬಡು ಸಹಿ ಮಾಡಿಸ್ಕೊಂಡು ಹೋಗ್ಯಾರ್ರಿ. ನಾನು ಹೊಲಕ್ಕೆ ಹೋಗ್ಯಾನ್ರಿ. ನಾವು ಇಲ್ಲ ಮನ್ಯಾಗ, ಸೊಸಿ ಒಬ್ಬಾಕೆ ಇದ್ಲು. ಏನು ಇದಿಲ್ಲ, ಹೆಬ್ಬಡು ಸಹಿ ಮಾಡ್ಕೊಂಡು ಹೋಗ್ಯಾರ. ಅದನ್ನು ತೊಗೊಂಡೋಗಿ ಖರೀದಿ ಮಾಡ್ಕೊಂಬಿಟ್ಟಾರ ಅವರು. ಇದೆಲ್ಲ ಸರಿ ಆಕೈತೇನ್ರಿ? ಇದು ನಮಗೆ ರೊಕ್ಕ ಕೊಡ್ತಾನೆ ಸಹಿ ಮಾಡಿಸ್ಕೊಂಡು ಹೋಗ್ಯಾರ. ಅಲ್ಲಿ ಮುಂದೆ ಕುಂತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಹೆಬ್ಬಡು ಸಹಿ ತೊಗೊಂಡು ನಮಗೆ ಮೋಸ ಮಾಡಿಬಿಟ್ಟಾರ ನೋಡ್ರಿ. ಯಪ್ಪ ನೀವು ಏನು ಮುಕ್ತಿ ಕೊಡ್ತೀರಿ ಕೊಡ್ರಿ ಯಪ್ಪ. ಪಿಲಾದವ ಏನು ಸುಖ ಮಾಡಲಿಲ್ರಿ ನಮಗೆ ಯಪ್ಪ. ನಮ್ಗೆ ದುಡ್ಡು ಶಕ್ತಿ ಐತೇನ್ರಿ? ಯಾರು 20 ವರ್ಷನಾತ್ ಹೊಲ ಹೋಗಿ 1 ರೂಪಾಯಿನೂ ಕೊಟ್ಟಿಲ್ಲ. ಗಂಡ ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ನ, ಮಾವುಗಳು ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ರ. ಇದ್ದು ಮಕ್ಕಳಿಗಾರ ಸುಖಾರ ಸಿಗ್ಬೇಕು ಬೇಡ, ಆಸ್ತಿ ಹೋಗಿದ್ದಾರೆ ಎಲ್ಲಾರ ಅವಾಗ ಕೊಟ್ಟಿದ್ದವು ಆಸ್ತಿ ಹಿಡಿತಿದ್ವಿ. 2.5 ಕೋಟಿ ಹೊಲ ಈಗ ಮನುಷ್ಯಾಗ 2.5 ಕೋಟಿ ಎಕರೆಗೆ 2.5 ಕೋಟಿ ನಡೆದೈತಿ. ಮೊದ್ಲು ಏಟು ಕೊಡು ಅಂದ್ರೆ ಕೊಡ್ಲಿಲ್ಲ, ನೀನು ಅಡ್ಡಾಡಕ್ಕೆ ಹಚ್ಚಿದಿ. ಸುತ್ತು ಕಡೆ ಪಲಾಟ ಆಗ್ಯಾವ. ಈಗ ನೋಡ್ಬಾ ಬಂದು ನಾವು ನೋಡಿ ಗರ 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 ಹಾಕ್ಯವ್ರಿ ನಾವು ಯಪ್ಪ. ಮಾದೇವಪ್ಪನ ಹೆಂತಿಗೆ ಮೋಸ ಮಾಡಿ ಮಾದೇವಪ್ಪ ಸತ್ತು ಹೋಗ್ಬಿಟ್ಟು ನಾವು ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ತು ಹೋಗ್ಬಿಟ್ಟ. ಕೊಡ್ತಾನೆ ಅಂದು ಹೊಟ್ಟೆ ಮೇಲೆ ಹಚ್ಕೊಂಡು ಸತ್ತು ಹೋಗ್ಬಿಟ್ಟು ನಾವು. ಇದ್ದು ಮಕ್ಕಳಿಗಾರ ನೀವು ಕೊಟ್ರೆ ಏನೋ 1-4 ದುಡ್ಡು ಇಟ್ಕೊಂಡು ಜೀವನ ಮಾಡ್ತಾವು.